ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 91:11 ವಾಕ್ಯ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಈ 91ನೇ ಕೀರ್ತನೆ ನಮ್ಮೆಲ್ಲರಿಗೂ ಬಹಳ ಧೈರ್ಯ ಕೊಡುವ, ಸಮಾಧಾನ ಕೊಡುವ, ಭಯ ರಹಿತವಾಗಿ ಜೀವಿಸುವ ಅದಕ್ಕೆ ಸಹಾಯ ಮಾಡುವಂತಹ ಒಂದು ಕೀರ್ತನೆ. ಬಹಳ ಜನರು ಈ ಕೀರ್ತನೆಯನ್ನು ಪ್ರತಿ ದಿವಸ ಓದ್ತಾರೆ, ಬೆಳಗ್ಗೆ ಓದ್ತಾರೆ, ರಾತ್ರಿ ಭಯ ಆದಾಗ ಇದನ್ನು ಓದಿ ಮಲಗ್ತಾರೆ. ಕಾರಣ, ಒಂದು ರೀತಿಯಲ್ಲಿ ದೇವರಲ್ಲಿ ಆಶ್ರಯ, ಹೆಡ್ಡಿಂಗಲ್ಲಿ ಓದ್ತೀವಿ, ದೇವಾಶ್ರಿತನು ಸುರಕ್ಷಿತನಾಗಿರೋದು. ಯಾರು ದೇವರಲ್ಲಿ ಆಶ್ರಯಿಸ್ತಾರೋ ಅವರು ಸುರಕ್ಷಿತವಾಗಿರ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರಲ್ಲಿ ಆಶ್ರಯಿಸುವಂತಹ ವ್ಯಕ್ತಿ, ಈ ಕೀರ್ತನೆ ಓದದೇ ಇರಲಿ, ದೇವರಲ್ಲಿ ಆಶ್ರಯಿಸುವಂತಹ ವ್ಯಕ್ತಿ ಅವನು ಸುರಕ್ಷಿತನಾಗಿರ್ತಾನೆ. ಅದರ 11ನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳ್ತಾನೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ದೇವರೇನು ಮಾಡ್ತಾರೆ, ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ. ಅದರ ಅರ್ಥ, ನಿಮ್ಮ ಜೀವಿತದ ಪ್ರಯಾಣದಲ್ಲಿ ನಾವು ಒಂಟಿ ಅಲ್ಲ ಎಂಬುದನ್ನು ತಿಳ್ಕೊಳ್ಬೇಕು. ನಾವು ಏಕಾಂಗಿ ಅಲ್ಲ. ನಾವು ಒಬ್ಬರೇ ಓಡಾಡ್ತಾ ಇರ್ಬೋದು, ನಾವೊಬ್ಬರೇ ಪ್ರಯಾಣ ಮಾಡ್ತಾ ಇರ್ಬೋದು, ನಾವೊಬ್ಬರೇ ಮುಂದೆ ಹೋಗ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ಬೋದು, ಜನರಿಗೂ ಅನ್ನಿಸ್ಬೋದು ನಾವೊಬ್ಬರೇ ಇದ್ದೀವಿ ಅಂತ. ಆದರೆ ವಾಕ್ಯ ಹೇಳ್ತದೆ, ಆತನು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹಾಗಾದರೆ ನಮ್ಮೆಲ್ಲರ ಸಂಗಡ ಯಾರಿದ್ದಾರೆ? ನಮ್ಮ ಪ್ರಯಾಣದಲ್ಲಿ ಯಾಕೆ ಅಪಘಾತಗಳು ಬರದ ಹಾಗೆ ದೇವರು ಕಾಪಾಡ್ತಾ ಇದ್ದಾರೆ? ಹೇಗೆ ನಮ್ಮ ಪ್ರಯಾಣದಲ್ಲಿ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ದೀವಿ? ಅದಕ್ಕಿರುವಂಥ ಒಂದೇ ಒಂದು ಕಾರಣ, ನಮ್ಮ ಸಂಗಡ ಇರುವಂತಹ ಒಬ್ಬ ದೂತನು. ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇರ್ತದೆ, ದೇವರ ಆಶೀರ್ವಾದ ನಮ್ಮ ಸಂಗಡ ಇರ್ತದೆ. ನಮ್ಮನ್ನು ಕಾಪಾಡುವುದಕ್ಕಾಗಿ ದೇವರು ತನ್ನ ದೂತರನ್ನು ಕಳಿಸಿದ. ನಮ್ಗೆ ಗೊತ್ತು, ಈ ವಾಕ್ಯವನ್ನೇ ಸೈತಾನನು ಯೂಸ್ ಮಾಡ್ತಾನೆ. ಯೇಸುಸ್ವಾಮಿಯನ್ನು ಶೋಧನೆ ಮಾಡಿ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುವುದಕ್ಕಾಗಿ ಈ 91ನೇ ಕೀರ್ತನೆ 11ನೇ ವಾಕ್ಯವನ್ನು ತಗೊಳ್ತಾನೆ. ಈ ವಾಕ್ಯದಲ್ಲಿ ಹೇಳ್ತಾನೆ, ನೀನು ಇಲ್ಲಿಂದ ಧುಮುಕು. ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ದೂತರನ್ನು ಅಪ್ಪಣೆ ಮಾಡ್ತಾನೆ. ಹಾಗಾದರೆ ಜಂಪ್ ಮಾಡು, ದೇವರು ನಿನ್ನನ್ನು ಕಾಪಾಡ್ತಾರೆ. ಆಗ ಅವನು ಅದರಿಂದ ಉದ್ದೇಶ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯೇಸುವನ್ನು ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಇಷ್ಟಪಡ್ತಾನೆ. ತಾನು ಹೇಳಿದ್ದನ್ನು ಮಾಡುವಂಥ ಒಬ್ಬ ವ್ಯಕ್ತಿಯಾಗಿ ಮಾಡುವುದಕ್ಕಾಗಿ ಸೈತಾನನು ಪ್ರಯತ್ನ ಮಾಡ್ತಾನೆ. ಆಗ ದೇವರು, ಯೇಸುಸ್ವಾಮಿ ಹೇಳ್ತಾನೆ, ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರ್ದು ಅಂತ ಬರ್ತಿದೆ. ಹಾಗಾದರೆ ದೇವರು ನನ್ನನ್ನು ಕಾಯ್ತಾನೋ ಇಲ್ವೋ ಅನ್ನೋದನ್ನು ನಾನು ಪರೀಕ್ಷಿಸಬಾರ್ದು. ಒಂದು ಸಾರಿ ಗಿದ್ಯೋನನು ದೇವರ ದೂತನ ಶಬ್ದವನ್ನು ಕೇಳ್ತಾನೆ. ಕೇಳಿದಂಥ ಸಮಯದಲ್ಲಿ ದೇವರು ಹೇಳ್ತಾರೆ, ದೇವದೂತ ಹೇಳ್ತಾನೆ, ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾರೆ, ನೀನು ಹೋಗಿ ಮಿದ್ಯಾನರ ಸಂಗಡ ಯುದ್ಧ ಮಾಡು, ಮಿದ್ಯಾನರನ್ನು ನಿನ್ನ ಕೈ ಕೊಡ್ತೀನಿ ಅಂತ ಹೇಳಿದಾಗ ಇವನು ಆಹಾರವೆಲ್ಲ ಕೊಡ್ತಾನೆ. ಆದರೆ ನಂತರ ಇವನಿಗೊಂದು ಡೌಟ್ ಬರುತ್ತೆ. ಡೌಟ್ ಬಂದು, ನನ್ನನ್ನು ಈ ಮಿದ್ಯಾನರ ಮೇಲೆ ಯುದ್ಧ ಮಾಡುವುದಕ್ಕಾಗಿ ನೀನು ಆರಿಸ್ಕೊಂಡಿದ್ದೀಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ಏನು ಮಾಡಬೇಕು, ಫಸ್ಟ್ ಪರೀಕ್ಷೆ ಮಾಡ್ತಾನೆ. ನೀನು ದೇವರ ದೂತನೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಆಹಾರವನ್ನು ತಂದಿಡ್ತಾನೆ. ಅವನದನ್ನು ಬೆಂಕಿಯಿಂದ ಸುಟ್ಟಾಗ ದೇವದೂತ ಅಂತ ಗೊತ್ತಾಗುತ್ತೆ. ಇವನು ಹೋಗೋಕ್ಕೆ ರೆಡಿ ಆಗ್ತಾನೆ. ಆದರೆ ನಂತರ ಇವನು ಆ ದೂತನ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ, ಇದು ಹೇಗೆ ಸಾಧ್ಯ ಅಂತ ಹೇಳಿ ಅವನು ಕೊನೆಗೆ ಅಲ್ಲಿ ಒಂದು ಪರೀಕ್ಷೆಯನ್ನು ಮಾಡ್ತಾನೆ. ಆ ಪರೀಕ್ಷೆಯನ್ನು ಮಾಡಿದಂಥ ಸಮಯದಲ್ಲಿ ಆಗ ಅವನು ಗೊತ್ತಾಗುತ್ತೆ, ನಂಬಿಕೆಯಿಂದ ಅವನು 6ನೇ ಅಧ್ಯಾಯದ ಕೊನೆಯ ಭಾಗಗಳನ್ನು ಓದಿದ್ರೆ ಗೊತ್ತಾಗುತ್ತೆ, ಅಲ್ಲಿ ದೇವದೂತರನ್ನು ಅಥವಾ ದೇವರನ್ನು ಪರೀಕ್ಷೆ ಮಾಡ್ತಾನೆ. ಅದರಲ್ಲಿ ದೇವರು ಏನೋ ಅವನ ಮೇಲೆ ಕರುಣೆ ತೋರಿ ಅವನು ರಿಕ್ವೆಸ್ಟ್ ಮಾಡಿದ ಹಾಗೆ ಮಾಡ್ತಾನೆ. ಆದರೆ ಈ ದಿವಸಗಳಲ್ಲಿ ನೀವು ದೇವರನ್ನು ಪರೀಕ್ಷಿಸದೆ ದೇವರ ಮೇಲೆ ಒಂದು ನಂಬಿಕೆ ಇಡಬೇಕು. ನನ್ನನ್ನು ಕಾಯ್ತೀನಿ ಅಂತ ದೇವರು ಹೇಳಿದರೆ ಆತನು ಕಾಯ್ತಾನೆ. ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ದಿವಸ ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಮುಖವನ್ನು ನೋಡೋಣ. ಕರ್ತನು ನಮ್ಮ ಸಂಗಡ ಇರ್ತಾನೆ.
ನಮ್ಮನ್ನು ಧೈರ್ಯಪಡಿಸುವುದಕ್ಕಾಗಿ, ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಆಧರಿಸುವುದಕ್ಕಾಗಿ ನಮ್ಮ ಸಂಗಡ ಇರುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಕಾಯುವುದಕ್ಕೋಸ್ಕರ ನಿನ್ನ ಸಂಗಡ ಬರುವಂತಹ ಒಬ್ಬ ದೂತನಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ನಿನ್ನ ಜೀವಿತದ ಎಲ್ಲ ಪ್ರಯಾಣಗಳಲ್ಲಿ, ನೀನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ನಿನ್ನನ್ನು ಏಕಾಂಗಿಯಾಗಿ ಬಿಡದೆ, ಒಂಟಿಯಾಗಿ ನಿನ್ನನ್ನು ಕೈ ಬಿಡದೆ, ನಿನ್ನ ಜೊತೆಯಲ್ಲಿದ್ದು ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸು, ಆ ದೇವರ ಮುಖವನ್ನು ನೋಡು. ಆ ದೇವರು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ, ಆತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಮುಂದೆ ಸಾಗುವುದಕ್ಕಾಗಿ ದೇವರು ತಾನೇ ನಿಮ್ಮೆಲ್ಲರ ಜೀವಿತದಲ್ಲಿ ಸಹಾಯ ಮಾಡಲಿ. ಅಪನಂಬಿಕೆ ಬೇಡ, ಗಿದ್ಯೋನನಾಗಿ ಪರೀಕ್ಷೆ ಮಾಡೋದು ಬೇಡ. ದೇವರಿದ್ದಾರಾ ಇಲ್ವಾ ಪರೀಕ್ಷೆ ಮಾಡೋದು ಬೇಡ. ಆತನೊಂದು ಪ್ರಾಮಿಸ್ ಮಾಡಿದರೆ, ಆತನೊಂದು ಮಾತನ್ನು ಹೇಳಿದರೆ ಆತನು ಅದನ್ನು ನೆರವೇರಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆತನಲ್ಲಿ ಆಶ್ರಯಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ, ನಿನ್ನ ಮುಖವನ್ನು ನೋಡ್ತಾ ಇದ್ದೇವೆ. ಅಪ್ಪ, ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಮ್ಮನ್ನು ಕಾಪಾಡ್ತಾ ಇರುವಂತಹ ನಿನ್ನ ಕೃಪೆಗಾಗಿ ಸ್ತೋತ್ರ. ಎಷ್ಟೋ ಸಮಸ್ಯೆಗಳು ಬರಬಹುದಾಗಿತ್ತು, ಅಲ್ಲಿಂದೆಲ್ಲ ನಮ್ಮನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.